ಹಿಂದೂ ಧರ್ಮದ ಅತಿದೊಡ್ಡ ಉತ್ಸವ ಪ್ರಾರಂಭವಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿದೆ. ಪ್ರಯಾಗರಾಜ್ ಅಕ್ಷರಶಃ ದೇವಭೂಮಿಯಾಗಿ ಬದಲಾಗಿದೆ. ಪುಷ್ಯ ಮಾಸದ ಮೊದಲ ಹುಣ್ಣಿಮೆಯ ದಿನ ಈ ಮಹಾಕುಂಭಮೇಳವು ಆರಂಭವಾಗಿದ್ದು ಶಿವರಾತ್ರಿಯ ದಿನ ಅಂದರೆ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಮೊದಲ ದಿನವೇ 1 ಕೋಟಿ ಭಕ್ತರು ಕುಂಭಮೇಳದ ಪವಿತ್ರ ಸ್ನಾನ ಮಾಡಿದ್ದಾರೆ. ಅಂದಹಾಗೆ ಈ ಕುಂಭಮೇಳದ ಪ್ರಮುಖ ಆಕರ್ಷಣೆಯೇ ನಾಗಸಾಧುಗಳು. ಈ ನಾಗಸಾಧುಗಳು ಕುಂಭಮೇಳ ಆರಂಭವಾದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ನಂತರ ಇದ್ದಕ್ಕಿದ್ದಂತೆ ಇವರೆಲ್ಲ ಮಾಯವಾಗಿ ಬಿಡ್ತಾರೆ. ಕುಂಭಮೇಳದ ಮೊದಲ ಸ್ನಾನವನ್ನ ಈ ನಾಗಸಾಧುಗಳೇ ಮಾಡಬೇಕು ಎನ್ನುವುದು ನಂಬಿಕೆ. ಹಾಗಿದ್ದರೆ ಯಾರು ಈ ನಾಗಸಾಧುಗಳು? ಇವರ್ಯಾಕೆ ಹೀಗಿರ್ತಾರೆ? ಇವರ ವಿಶೇಷತೆ ಏನು? ಇವರು ಊಟ ನಿದ್ರೆಯನ್ನು ಜಯಿಸಿದ್ದಾದರೂ ಹೇಗೆ? ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ. ಆಚಾರ್ಯತ್ರಯರಲ್ಲಿ ಒಬ್ಬರಾದ ಶ್ರೀ ಆದಿಶಂಕರಾಚಾರ್ಯ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಮೊದಲು ನಾಗಸಾಧುಗಳ ಗುಂಪನ್ನ ರಚಿಸಿದರು. ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ನಾಗಸಾಧುಗಳದ್ದೇ ಮೊದಲ ಸ್ನಾನವಾಗಬೇಕು ಎನ್ನುವ ನಂಬಿಕೆ. ಹೀಗಾಗಿ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನದ ವೇಳೆ ಮೊದಲು 13 ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ಬಳಿಕ ಉಳಿದ ಸಾಧು ಸಂತರು, ಗಣ್ಯರು, ಸಾರ್ವಜನಿಕರು ಸ್ನಾನವನ್ನ ಮಾಡ್ತಾರೆ. ಈ ನಾಗಸಾಧುಗಳು ಧರ್ಮಕ್ಕೆ ತೊಂದರೆ ಬಂದರೆ ಆಯುಧ ಎತ್ತಿ ಯುದ್ಧ ಮಾಡಿದ ಇತಿಹಾಸವೂ ಇದೆ. ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹರಿದ್ವಾರದ ರಕ್ಷಣೆಗೂ ಇದೇ ನಾಗಸಾಧುಗಳು ನಿಂತಿದ್ದರು ಎನ್ನುವುದು ಉಲ್ಲೇಖ. ಹಾಗಾದ್ರೆ ಮಹಾಕುಂಭಮೇಳಕ್ಕೆ ಬರುವ ನಾಗಸಾಧುಗಳು ಯಾರು? ನಾಗಸಾಧುಗಳನ್ನ ವಿವಿಧ ಕುಂಭಮೇಳಗಳಿಂದ ಗುರುತಿಸಲಾಗುತ್ತದೆ. ನಾಗಸಾಧು ಆಗುವ ಪ್ರಕ್ರಿಯೆಯು ತುಂಬಾ ಕಷ್ಟಕರ ಮತ್ತು ದೀರ್ಘವಾಗಿರುತ್ತದೆ. ನಾಗಸಾಧುಗಳ ಪಂಗಡಕ್ಕೆ ಸೇರಲು ಸುಮಾರು 6 ವರ್ಷಗಳು ಬೇಕಾಗುತ್ತವೆ. ಭಾರತದಲ್ಲಿ 5 ಲಕ್ಷಕ್ಕೂ ಅಧಿಕ ನಾಗಸಾಧುಗಳಿದ್ದಾರೆ ಎಂದು ಹೇಳಲಾಗುತ್ತದೆ. ನಾಗಸಾಧು ಆಗುವ ಪ್ರಕ್ರಿಯೆಯು ಅರ್ಧಕುಂಭ, ಮಹಾಕುಂಭ ಮತ್ತು ಸಿಂಹಸ್ಥ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಯಾವುದೇ ರಂಗವು ಪೂರ್ಣ ಧಾರ್ಮಿಕ ಪರಿಶೀಲನೆಯ ನಂತರವೇ ಅರ್ಹ ವ್ಯಕ್ತಿಯನ್ನು ಒಪ್ಪಿಕೊಳ್ಳುತ್ತದೆ. ಹಾಗೆಯೇ ನಾಗಸಾಧುವಾಗುವ ಮೊದಲು ವ್ಯಕ್ತಿ ಬಹುಕಾಲ ಬ್ರಹ್ಮಚಾರಿಯಾಗಿ ಬಾಳಬೇಕು. ಹೊಸ ಸದಸ್ಯರು ಆರಾಧನೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆಗೊಳ್ಳುವವರೆಗೆ ನ್ಯಾಪಿಯನ್ನು ಹೊರತುಪಡಿಸಿ ಏನನ್ನೂ ಧರಿಸುವಂತಿಲ್ಲ. ನಂತರ ಅವನನ್ನ ಮಹಾಪುರುಷನನ್ನಾಗಿ ಮಾಡಿ ನಂತರ ಅವಧೂತನನ್ನಾಗಿ ಮಾಡುತ್ತಾರೆ. ಅಂತಿಮ ಪ್ರಕ್ರಿಯೆಯು ಮಹಾಕುಂಭದ ಸಮಯದಲ್ಲಿ ನಡೆಯುತ್ತದೆ. ಇದರಲ್ಲಿ ಅವನು ತನ್ನದೇ ಆದ ಪಿಂಡದಾನ ಮತ್ತು ದಂಡಿವಿಧಗಳನ್ನು ಮಾಡಬೇಕು. ಕುಂಭಮೇಳದಲ್ಲಿ ಕೊನೆಯ ಪ್ರತಿಜ್ಞೆ ಮಾಡಿದ ನಂತರ ಅವರು ನ್ಯಾಪಿಯನ್ನು ಬಿಟ್ಟು ತಮ್ಮ ಜೀವನದುದ್ದಕ್ಕೂ ಹಾಗೆಯೇ ಇರುತ್ತಾರೆ. ನಾಗಸಾಧುಗಳು 3 ವಿಧದ ಯೋಗವನ್ನು ಅಭ್ಯಾಸ ಮಾಡುತ್ತಾರೆ. ಇದು ಶೀತ ಮತ್ತು ಕೆಮ್ಮನ್ನು ಎದುರಿಸಲು ಅವರಿಗೆ ಪ್ರಯೋಜನಕಾರಿಯಾಗಿದೆ. ಅವರು ಆಲೋಚನೆ ಮತ್ತು ಆಹಾರ ಎರಡರಲ್ಲೂ ಸಂಯಮವನ್ನು ಕಾಪಾಡಿಕೊಳ್ಳುತ್ತಾರೆ. ನಾಗಸಾಧುಗಳದ್ದು ಮಿಲಿಟರಿ ಪಂಥವಾಗಿದ್ದು ಮಿಲಿಟರಿ ರೆಜಿಮೆಂಟ್ಗಳಾಗಿ ವಿಂಗಡಿಸಲಾಗಿದೆ. ಅವರು ತ್ರಿಶೂಲ, ಕತ್ತಿ, ಶಂಖ ಮತ್ತು ಚಿಲಿಂನೊಂದಿಗೆ ತಮ್ಮ ಮಿಲಿಟರಿ ಸ್ಥಿತಿಯನ್ನು ತೋರಿಸುತ್ತಾರೆ. ಈ ನಾಗಸನ್ಯಾಸಿಗಳು ಹಿಮಾಲಯದಲ್ಲಿ ಶೂನ್ಯಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಬೆತ್ತಲೆಯಾಗಿ ವಾಸಿಸುತ್ತಾರೆ ಮತ್ತು ದೀರ್ಘ ದಿನಗಳವರೆಗೂ ಹಸಿವಿನಿಂದ ಇರುತ್ತಾರೆ. ಚಳಿಗಾಲ, ಬೇಸಿಗೆ ಮತ್ತು ಮಳೆಗಾಲದಲ್ಲಿ ತಪಸ್ಸು ಮಾಡುವಾಗ ಅವರು ಬೆತ್ತಲೆಯಾಗಿಯೇ ಇರಬೇಕಾಗುತ್ತದೆ. ಅಷ್ಟೇ ಅಲ್ಲ, ನಾಗಸಾಧುಗಳು ಯಾವಾಗಲೂ ನೆಲದ ಮೇಲೆ ಮಲಗುತ್ತಾರೆ ಹಾಗೂ ಅಖಾರದಲ್ಲಿನ ಆಶ್ರಮಗಳು ಮತ್ತು ದೇವಾಲಯಗಳಲ್ಲಿ ವಾಸಿಸುತ್ತಾರೆ. ಕೆಲವರು ಹಿಮಾಲಯದ ಗುಹೆಗಳಲ್ಲಿ ಅಥವಾ ಎತ್ತರದ ಪರ್ವತಗಳಲ್ಲಿ ತಪಸ್ಸು ಮಾಡುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಾರೆ. ಅವರು ಅಕಾರದ ಆದೇಶದಂತೆ ಕಾಲ್ನಡಿಗೆಯಲ್ಲೂ ಪ್ರಯಾಣಿಸುತ್ತಾರೆ. ಈ ವೇಳೆ ಗ್ರಾಮದ ಅಂಚಿನಲ್ಲಿ ಗುಡಿ ಕಟ್ಟಿಕೊಂಡು ದುನಿ ಆಚರಿಸುತ್ತಾರೆ. ಪ್ರಯಾಣದ ಸಮಯದಲ್ಲಿ ಅವರು ಭಿಕ್ಷೆ ಬೇಡುವ ಮೂಲಕ ಆಹಾರವನ್ನು ಪಡೆಯುತ್ತಾರೆ. ಒಂದು ದಿನದಲ್ಲಿ 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಬೇಡುತ್ತಾರೆ. 7 ಮನೆಗಳಿಂದಲೂ ಭಿಕ್ಷೆ ಸಿಗದಿದ್ದರೆ ಹಸುವಿನಿಂದಲೇ ಮಲಗುತ್ತಾರೆ. ಅನೇಕ ನಾಗಸಾಧುಗಳು ನಿಯಮಿತವಾಗಿ ಹೂವಿನ ಮಾಲೆಗಳನ್ನು ಧರಿಸುತ್ತಾರೆ. ಇವುಗಳಲ್ಲಿ ಮಾರಿಗೋಲ್ಡ್ ಹೂವುಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ. ಮಾರಿಗೋಲ್ಡ್ ಹೂವುಗಳು ದೀರ್ಘಕಾಲದವರೆಗೆ ತಾಜವಾಗಿರುವುದೇ ಇದರ ಹಿಂದಿನ ಕಾರಣ. ನಾಗಸಾಧುಗಳು ತಮ್ಮ ಕುತ್ತಿಗೆಯಲ್ಲಿ, ತಮ್ಮ ಕೈಗಳಲ್ಲಿ ಮತ್ತು ವಿಶೇಷವಾಗಿ ತಮ್ಮ ಕೂದಲಲ್ಲಿ ಹೂಗಳನ್ನು ಧರಿಸುತ್ತಾರೆ. ಆದಾಗ್ಯೂ ಅನೇಕ ನಾಗಸಾಧುಗಳು ಹೂಗಳಿಂದ ದೂರವಿರುತ್ತಾರೆ. ಇದು ವೈಯಕ್ತಿಕ ಆದ್ಯತೆ ಮತ್ತು ನಂಬಿಕೆಯ ವಿಷಯವಾಗಿದೆ. ಹಾಗಿದ್ರೆ ಕುಂಭಮೇಳ ಮುಗಿದ ಮೇಲೆ ಈ ನಾಗಸಾಧುಗಳು ಎಲ್ಲಿಗೆ ಹೋಗ್ತಾರೆ? ನಾಗಸಾಧುಗಳು ಕುಂಭದ ಮೊದಲ ಶಾಹಿ ಸ್ನಾನದಲ್ಲಿ ಭಾಗವಹಿಸುತ್ತಾರೆ. ಇದು ಅವರಿಗೆ ಒಂದು ಪ್ರಮುಖ ಧಾರ್ಮಿಕ ವಿಧಿ. ಶಾಹಿ ಸ್ನಾನದಲ್ಲಿ ಮೊದಲು ನಾಗಸಾಧುಗಳು ಮಾತ್ರ ಗಂಗೆಯಲ್ಲಿ ಮುಳುಗುತ್ತಾರೆ. ಅವರ ದೇಹದ ಮೇಲಿನ ವಿಭೂತಿ ಮತ್ತು ರುದ್ರಾಕ್ಷಿ ಇವರನ್ನು ಇತರ ಸಾಧುಗಳಿಂದ ಪ್ರತ್ಯೇಕಿಸುತ್ತದೆ. ಕುಂಭದ ನಂತರ ನಾಗಸಾಧುಗಳು ದಿಗಂಬರ ಅಂದರೆ ಬೆತ್ತಲೆಯಾಗಿ ಆಶ್ರಮಕ್ಕೆ ಮರಳುತ್ತಾರೆ. ದಿಗಂಬರ ಎಂದರೆ ಭೂಮಿಯೇ ಅವರಿಗೆ ಹಾಸಿಗೆ ಮತ್ತು ಆಕಾಶವೇ ಅವರಿಗೆ ಹೊದಿಕೆ. ಕುಂಭದ ನಂತರ ಅನೇಕ ನಾಗಸಾಧುಗಳು ಹಿಮಾಲಯ
ಮತ್ತು ಇತರ ಏಕಾಂತ ಸ್ಥಳಗಳಿಗೆ ತೆರಳುತ್ತಾರೆ. ಅಲ್ಲಿ ಅವರು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಕೇವಲ ಹಣ್ಣು ತರಕಾರಿಗಳನ್ನು ತಿಂದು ಜೀವನ ಸಾಗಿಸುತ್ತಾರೆ. ಅವರ ತಪಸ್ವಿ ಜೀವನ ಶೈಲಿಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮಜ್ಞಾನವನ್ನು ಪಡೆಯುವುದು. ಕೆಲವು ನಾಗಸಾಧುಗಳು ಕುಂಭದ ನಂತರ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ವಾಸಿಸುತ್ತಾರೆ. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ ಮುಂತಾದ ಸ್ಥಳಗಳಲ್ಲಿ ಅವರು ನೆಲೆಸುತ್ತಾರೆ. ಅಲ್ಲಿ ಅವರು ಧಾರ್ಮಿಕ ಸಾಧನೆಗಳಲ್ಲಿ ಮಗ್ನರಾಗಿರುತ್ತಾರೆ. ನಾಗಸಾಧುಗಳು ಧಾರ್ಮಿಕ ಯಾತ್ರೆಗೂ ಹೋಗುತ್ತಾರೆ. ಅವರು ವಿವಿಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಜ್ಞಾನ ಮತ್ತು ಸಾಧನೆಯ ಮೂಲಕ ಸಮಾಜಕ್ಕೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಾರೆ. ಈ ಯಾತ್ರೆಯ ಸಮಯದಲ್ಲಿ ಅವರು ಸತ್ಯ ಮತ್ತು ಮುಕ್ತಿಯನ್ನು ಹುಡುಕುತ್ತಿರುತ್ತಾರೆ. ಪ್ರಯಾಗದ ಮಹಾಕುಂಭದಲ್ಲಿ ಉಪಕ್ರಮಿಸುವವರನ್ನು ನಾಗರು, ಉಜ್ಜಯಿನಿಯಲ್ಲಿರುವವರನ್ನು ಕುನಿ ನಾಗರು, ಹರಿದ್ವಾರದಲ್ಲಿರುವವರನ್ನು ಬರ್ಫಾನಿ ನಾಗರು ಮತ್ತು ನಾಸಿಕ್ನಲ್ಲಿರುವವರನ್ನು ಕಿಚಡಿಯಾ ನಾಗರು ಎಂದು ಕರೆಯಲಾಗುತ್ತದೆ. ನಾಗಸಾಧುಗಳಿಗೆ ದೀಕ್ಷೆಯ ನಂತರ ಅವರ ಅರ್ಹತೆಯ ಆಧಾರದ ಮೇಲೆ ಶ್ರೇಣಿಯನ್ನೂ ನೀಡಲಾಗುತ್ತದೆ. ನಾಗಾದಲ್ಲಿ ಅವರ ಸ್ಥಾನಗಳು ಕೊತ್ವಾಲ್, ಬಡಾ ಕೊತ್ವಾಲ್, ಪೂಜಾರಿ, ಭಂಡಾರಿ, ಕೊಠಾರಿ, ಬಡಾ ಕೊಠಾರಿ, ಮಹಂತ್ ಮತ್ತು ಕಾರ್ಯದರ್ಶಿ. ನಾಗಾ ಸಾಧುಗಳ ನಂತರ ಮಹಾಂತ್, ಶ್ರೀ ಮಹಾಂತ್, ಜಮಾತಿಯಾ ಮಹಾಂತ್, ತಾಣೇಪತಿ ಮಹಾಂತ್, ಪೀರ್ ಮಹಾಂತ್, ದಿಗಂಬರ ಶ್ರೀ, ಮಹಾಮಂಡಲೇಶ್ವರ ಮತ್ತು ಆಚಾರ್ಯ ಮಹಾಮಂಡಲೇಶ್ವರ ಎಂಬ ಬಿರುದುಗಳಿವೆ. ಇನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಯಾಗರಾಜ್ಗೆ ಆಗಮಿಸುವ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 5 ಅಂದರೆ ಬುಧವಾರದಂದು ಪ್ರಧಾನಿ ಮೋದಿಯವರು ಪ್ರಯಾಗರಾಜ್ಗೆ ಭೇಟಿ ನೀಡಲಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಹೊರಬಿದ್ದಿದೆ. ನಮ್ಮ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದ್ದರೂ ಇಂದಿನ ದಿನ ನಾವು ಜಾತಿ ಉಪಜಾತಿಗಳಿಂದ ಎಲ್ಲೋ ಒಂದು ಕಡೆ ವಿಭಾಗವಾಗಿದ್ದೇವೆ ಎಂದು ಭಾಸವಾಗುತ್ತಿದ್ದುದು ಸತ್ಯ ಸಂಗತಿ. ಆದರೆ ಈಗ ಯಾವುದೇ ಜಾತಿ, ಧರ್ಮ, ಭೇದ ಭಾವ, ಪಂಥ, ಪ್ರಾಂತ್ಯ, ಲಿಂಗಗಳನ್ನೂ ನೋಡದೆ ಹಿಂದೂಗಳು ನಾವೆಲ್ಲ ಒಂದು ಎಂದು ಈ ಮಹಾಕುಂಭದಲ್ಲಿ ಮಿಂದು ಕೃತಾರ್ಥರಾಗುತ್ತಿದ್ದಾರೆ. ಈ ಮಹಾಕುಂಭ ಧರ್ಮದ ಒಗ್ಗಟ್ಟು, ಶಕ್ತಿ, ಶ್ರದ್ಧೆ, ಹಿರಿಮೆ ಗರಿಮೆಗಳನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಡುತ್ತದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ.